ಇನ್ನು ಕೆಲವು ಕ್ಷಣಗಳಿಂದ ನಾನು ಧ್ವನಿವರ್ಧಕವನ್ನು ನನ್ನ ಪ್ರೀತಿಯ ಮಗಳಾದ ಚೇತನ್ಗೆ ಹಸ್ತಾಂತರಿಸ್ತಾರೆ. ಓಕೆ, ಗಿಡಕ್ಕೆ ನೀರು ಇರೋದ್ರ ಮೂಲಕ ಈ ಕಾರ್ಯಕ್ರಮ ಮಾಡ್ತಿರೋದೇ ತಾಯಿಗೋಸ್ಕರ. ಅಮ್ಮನ ಆಶಯ ಚಂದ್ರದ ವಸತಿಯಿಂದ ನಡೆಸ್ತಿರ್ತಕ್ಕಂತಹ ಅಮ್ಮನ ಒಂದು ನಮನದ ಕಾರ್ಯಕ್ರಮ, ವಿಶ್ವ ತಾಯಂದಿರ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸನ್ಮಾನವನ್ನು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂತಹ ಶ್ರೀಮತಿ ಮೇಘಮ್ಮ ಅವರಿಗೆ ಪೂಜೆ ಮಾಡೋದ್ರ ಮೂಲಕ, ಗೌರವ ಸೂಚಿಸೋದ್ರ ಮೂಲಕ ಕಾರ್ಯಕ್ರಮದ ಮೊದಲನೇ ಸನ್ಮಾನವನ್ನು ತಾಯಿಯವರಿಗೆ ಮಾಡ್ತಾ ಇದ್ದೇವೆ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ಈ ಒಂದು ಮಾತಿಗೆ ಅರ್ಥ ಹುಡುಕಕ್ಕೆ ಆಗಲ್ಲ. ಮಮತೆಯನ್ನು ತೋರಿಸ್ತಾ ಬಹಿರಂಗದಲ್ಲಿ ಕೊಡುವನ್ನು ತೋರಿಸ್ತು. ಮಗನ ಮಕ್ಕಳ ತಪ್ಪಾದ ಮಗಳ ಯಾವುದೇ ತಪ್ಪನ್ನಾಗಿ ತಿದ್ದುತ್ತಾ ಶಿಸ್ತಿನ ಸ್ಥಿತಿಯಾಗಿ ಮಾಡುತ್ತಾ ತಿಟ್ಟತಕ್ಕಂತಹ ಏಕೈಕ ಶಕ್ತಿ ಇಲ್ಲಿಗೆ ಕಾಣುವ ದೇವರು ಅದು ಅಮ್ಮ. ಅಂತಹ ಅಮ್ಮನಿಗೆ ಒಂದು ಪೂಜೆ ಮಾಡುವ ಮೂಲಕ, ಗೌರವ ಸಲ್ಲಿಸುವ ಮೂಲಕ ಅಮ್ಮನ ಆಶಯ ಚಂದ್ರಬೆಟ್ಟ ವಸತಿಯಿಂದ ಈ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಅಮ್ಮನಿಗೆ ಒಂದು ಗೌರವ ಹಿಪ್ಸಲ್ಲೇ ಇದೆ. ಅಮ್ಮನ ಆಶಯ ಚಂದ್ರಬೆಟ್ಟ ಸತ್ತ ಆಶಯ ಚಂದ್ರಬೆಟ್ಟ ಸಹ ಅಮ್ಮನೇ. ಸುಧಾಮ ನಡೆಸಿರ್ತಕ್ಕಂತಹ ಅಂದರೆ ಲಕ್ಷ್ಮೀದೇವಮ್ಮ ನಡೆಸಿರ್ತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ತಾಯಿ ಪೂಜೆಯನ್ನು ಸ್ವೀಕರಿಸತಕ್ಕಂತಹ ನಮ್ಮ ಪ್ರೀತಿ ಪೂರ್ವಕ ಮೇಘಮ್ಮ ಅವರಿಗೆ ಒಂದು ಗೌರವ ಸೂಚಿಸ್ತಾ, ಅಮ್ಮ ನಿಮ್ಮ ಆಶೀರ್ವಾದ ನಮ್ಮ ಎಲ್ಲ ದಪ್ಪ ಕಲಾರ್ಪಣೆ ಹಾಗೆ ನಮ್ಮ ರಘುರಾಂಶ ಅವರಿಂದ ಶಾಲು ವರ್ಷದೊಂದಿಗೆ ಕರ್ಣ ಅವರು ಹಾರ ಹಾಕುವುದರ ಮೂಲಕ ಪುಷ್ಪ ನಮನವನ್ನು ಎಲ್ಲರೂ ಸೇರಿ, ಎಲ್ಲ ಗಣ್ಯರು ಎಲ್ಲರೂ ಸೇರಿ ಅಮ್ಮನ ಅಮ್ಮನ ಸಹ ಸೇರಿಕೊಂಡು ಪುಷ್ಪ ನಮನದ ಮೂಲಕ ಅಮ್ಮನಿಗೆ ಗೌರವ ಸಲ್ಲಿಸಿದ್ದಾರೆ. ಅಮ್ಮ ನಿಮ್ಮ ಆಶೀರ್ವಾದ ಪ್ರೀತಿ ಸದಾಕಾಲ ನಮ್ಮ ಮೇಲೆ ಅಂತ ಗೌರವಪೂರ್ವಕವಾಗಿ ಕೊಡುತ್ತಾ ಇದ್ದೇನೆ. ಅಮ್ಮನ ಆಶೀರ್ವಾದ ಚಂದ್ರಬೆಟ್ಟ ಮಾತಕಂತ ಪಾದ ಪೂಜೆಯಲ್ಲಿ ಮೊದಲು ತಾಯಿಗೆ ನಮಸ್ಕಾರ. ಈ ಒಂದು ತಾಯಿಯ ಪ್ರೀತಿ ಎಷ್ಟೋ ಜನಕ್ಕೆ ಸಿಕ್ಕಿದಲ್ಲ, ಅಂತಹ ಪ್ರೀತಿನ ಇಂಥ ತಾಯಿಯನ್ನು ನೋಡ್ತೀವಿ. ತಾಯಿ ಮಗ ಹುಟ್ಟಬೇಕಾಗಿದ್ದಿಲ್ಲ, ನಮ್ಮ ಮನಸ್ಸಲ್ಲಿ ಅಮ್ಮ ಅಂತ ಬಂದರೆ ಸಾಕು, ನಮ್ಮ ಮುಂದೆ ಒಂದು ಸಂಕಲ್ಪ ಬಂದರೆ ಅದು ಅಮ್ಮ ಬಿಡುತ್ತೆ, ಅದು ನಮ್ಮ ಮನಸ್ಸಲ್ಲಿ ಇರಬೇಕಷ್ಟೇ. ಅಂತಹ ತಾಯಿ ಪ್ರೀತಿ ತೋರಿಸಿದಂತ ಮೇಘಮ್ಮ ಅವರಿಗೆ ಇನ್ನೊಂದು ತಾಯಿ ಅಮ್ಮನ ಆಶಯ ಚಂದ್ರಬೆಟ್ಟ ವಸತಿಯಿಂದ ಪ್ರೀತಿಪೂರ್ವಕ ಮತ್ತು ಗೌರವಪೂರ್ವಕ ಸನ್ಮಾನ. ಅಮ್ಮ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ನಮ್ಮ ಸದಾಕಾಲ ಆಗಲಿ. ಧನ್ಯವಾದಗಳು. ಸ್ಟೂಡೆಂಟ್ ಲಿಸ್ಟ್ ಕೊಡಪ್ಪ. ಸ್ಟೂಡೆಂಟ್ಸ್ ಯಾರ್ಯಾರಿದ್ದಾರೆ SLC ಅವರು ವೇದಿಕೆ ಮೇಲೆ ಬನ್ನಿ.